ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೂಪರಾಗಿರೋ ಒಂದು ಸ್ನ್ಯಾಕ್ಸ್, ಅದು ಕಲರ್ಫುಲ್ಲಾಗಿ ಮಕ್ಕಳಿಗೆ ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಅದು ನ್ಯಾಚುರಲ್ ಕಲರ್ಸ್ನ ಯೂಸ್ ಮಾಡಿ ಹೇಗೆ ನಾವು ಸ್ನ್ಯಾಕ್ಸ್ನ ಮಾಡ್ಬೋದು. ಅದು ಈ ಸ್ನ್ಯಾಕ್ಸನ್ನಂತೂ ನಾವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ಕೊಂಡು ತಿಂಗಳಾನ್ಗಟ್ಲೆ ನಾವು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಹಾಗಾದರೆ ತಡ ಮಾಡೋದು ಯಾಕೆ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಿವಿಂಗ್ ಎ ರೈನ್ಬೋ. ದಿಸ್ ಇಸ್ ಯುವರ್ ಶ್ರೇಣಿ ಬೀಬೋ. ಫ್ರೆಂಡ್ಸ್, ನಾವು ನ್ಯಾಚುರಲ್ ಆಗಿ ಕಲರ್ನ ಯೂಸ್ ಮಾಡಿಕೊಂಡು ಹೇಗೆ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋದು ಅಂತೇಳಿ ನಮಗೆ ನೋಡ್ಕೊಂಡು ಬರೋಣ. ಅದಕ್ಕಾಗಿ ಸ್ವಲ್ಪ ಕ್ಯಾರೆಟ್, ಅದೇ ಥರ ಸ್ವಲ್ಪ ಬೀಟ್ರೂಟ್ ಇಷ್ಟನ್ನು ತುರಿದಿಟ್ಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಅದರ ಜ್ಯೂಸನ್ನು ನಾವು ಸಪ್ರೇಟ್ ಮಾಡಬೇಕು. ಈಗ ನೋಡಿ, ನಾನು ಅದು 1/4 ಕಪ್ಪಷ್ಟು ಕ್ಯಾರೆಟ್ ಜ್ಯೂಸ್, ಅದೇ ಥರ 1/4 ಕಪ್ಪಷ್ಟು ಬೀಟ್ರೂಟ್ ಜ್ಯೂಸನ್ನ ತಗೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಹೇಗೆ ಮಾಡೋದು ಅಂತ ಹೇಳಿ ನಮಗೆ ನೋಡ್ಕೊಂಡು ಬರೋಣ. ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಇಟ್ಕೊಂಡಾದಮೇಲೆ ಅದಕ್ಕೆ ನಾವು ಏನು 1/4 ಕಪ್ ತಗೊಂಡು ಅದೇ ಕಪ್ಪಲ್ಲಿ ಸ್ವಲ್ಪ ನೀರು ಹಾಕಿ, ಫುಲ್ ನೀರು ಹಾಕ್ಬಿಟ್ಟು ಅದನ್ನು ಅದಕ್ಕೆ ಹಾಕಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕುಮಿನ್ ಸೀಡ್ಸ್, ಜೀರಿಗೆ ಇದನ್ನು ಆ್ಯಡ್ ಮಾಡಿ ಅದು ಕುದಿ ಬರಬೇಕಾದ್ರೆ ನಾವು ಏನು ಕಪ್ಪು ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ರೈಸ್ ಫ್ಲೋರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ನಾವು ರೈಸ್ ಫ್ಲೋರ್ನ ಹಾಕಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡು ಜಸ್ಟ್ ನಾವು ಮಿಕ್ಸ್ ಮಾಡಿ ಆಗಬೇಕಾದ್ರೆ ಸ್ಟವ್ನ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಬೇರೆ ಒಂದು ಪಾತ್ರೆಗೆ ಅದನ್ನು ಹಾಕಿ ನಾವು ಅದನ್ನು ಚೆನ್ನಾಗಿ ಇದೇ ಥರ ಚಂದ ನಾದಬೇಕು. ಫ್ರೆಂಡ್ಸ್, ಚಂದ ನಾದಿ ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಈಗ ಅದೇ ಥರ ಅದೇ ಪ್ರೊಸೀಜರಲ್ಲಿ ಸೇಮ್ ನಾವು ಏನು ಮಾಡಿದ್ದೀವಿ ಅದೇ ಥರ ಬೀಟ್ರೂಟಲ್ಲೂ ನಾವು ಮಾಡಬೇಕೀಗ. ನೋಡಿ ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈಗ ನೋಡಿ, ನೆಕ್ಸ್ಟ್ ಬಂದು ನಾವೀಗ ಸೇಮ್ ಪ್ರೊಸೀಜರಲ್ಲಿ ಬರೀ ನೀರು ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ. ಈಗ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕೋಣ. ಈಗ ನಮಗೆ ಅದು ಒಳ್ಳೆ ಕಲರ್ ಸಿಗುತ್ತೆ. ನಮಗೆ ನ್ಯಾಚುರಲ್ ಕಲರ್ ಸಿಗಬೇಕು ಅಂತ ಹೇಳಿದರೆ ಸ್ವಲ್ಪ ಅರಿಶಿಣ ಪುಡಿ ಹಾಕಬೇಕು. ಈಗ ನೋಡಿ, ಈಗಲೂ ಅದೇ ಪ್ರೊಸೀಜರ್ ಸೇಮ್ ಅದೇ ಥರನೇ ನಾವು ಮಾಡಬೇಕು. ಇನ್ನು ನೆಕ್ಸ್ಟ್ ಬಂದು ನಾವು ವೈಟಲ್ಲಿ ಮಾಡಬೇಕು. ಹಾಗೆಂತೇಳಿ ನಾವು ಯಾವುದೇ ಒಂದು ಕಲರ್ಸ್ನ ನಾವು ಅದಕ್ಕೆ ಯೂಸ್ ಮಾಡ್ತಾಯಿಲ್ಲ, ಬರೀ ವೈಟ್ ಕಲರಲ್ಲಿ ನೋಡಿ. ಸೇಮ್ ಅದೇ ಪ್ರೊಸೀಜರ್ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿ ಈಗ ಒಂದು ಪಾತ್ರೆಗೆ ಕನ್ವರ್ಟ್ ಮಾಡಿ ಎಲ್ಲನೂ ನಾವು ಹೀಗೆ ಮಾಡಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಈ ಸ್ನ್ಯಾಕ್ಸ್ನ ನೀವು ಮಾಡಿ ಕೊಟ್ಟೆ ಅಂತ ಹೇಳಿದರೆ ಮಕ್ಕಳು ವೆಜಿಟೇಬಲ್ಸ್ ತಿನ್ನೋದು ಕಮ್ಮಿ ಅಲ್ವಾ. ಹಾಗಾಗಿ ಈ ಸ್ನ್ಯಾಕ್ಸ್ ಆದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾವು ಇದನ್ನು ಮನೆಯಲ್ಲಿ ಆರಾಮಲ್ಲಿ ಫ್ರೀ ಇದ್ದ ಟೈಮಲ್ಲಿ ಮಾಡಿ ಇಟ್ಕೊಂಡ್ರೆ ನಮಗೆ ತಿಂಗಳುಗಟ್ಟಲೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಅಷ್ಟೆಲ್ಲ ತಿಂಗಳುಗಟ್ಟಲೆ ಎಲ್ಲ ಇರೋದಿಲ್ಲ, ಬಟ್ ನಾನು ಹೇಳ್ತಾಯಿದ್ದೀನಿ, ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿಟ್ರೆ ನಮಗೆ ತುಂಬ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಈಗ ನಾನು 4 ಕಲರಲ್ಲಿ ಮಾಡಿದ್ದೀನಿ. ಅದನ್ನು ನಾವು ಹೀಗೆ ಚಪಾತಿ ಥರ ಮಾಡಿ ಅದನ್ನು ಡೈಮಂಡ್ ಶೇಪಲ್ಲಿ, ಯಾವ ಶೇಪಲ್ಲಿ ಬೇಕಾದರೆ ಕಟ್ ಮಾಡ್ಬೋದು. ಇಲ್ಲಾಂತ ಹೇಳಿದರೆ ನಮಗೆ ಅದೇ ಥರ ಮಾಡಲಿಕ್ಕೆ ಕಷ್ಟ ಅಂತ ಹೇಳಿದರೆ, ಹೀಗೆ ಪ್ರೆಸ್ಸಿಂಗ್ ಇದ್ದರೆ ಅದರಲ್ಲಿ ಸಹ ನಾವು ಹೀಗೆ ಮಾಡ್ಕೋಬೋದು. ಫ್ರೆಂಡ್ಸ್, ನಮಗೆ ಪಾಲಕ್ ಸೊಪ್ಪಿದ್ದರೆ ಅದರಲ್ಲೂ ಸಹ ಅದನ್ನು ಬೇಯಿಸಿ ಆ ನೀರು ಬೇಯಿಸಿ ಅದನ್ನು ರುಬ್ಬಿಟ್ಟು ಅದನ್ನು ಸಹ ನಾವೀಗೆ ಮಾಡ್ಬೋದು. ಆಗ ಗ್ರೀನ್ ಕಲರ್ ಸಹ ನಮಗೆ ಬರುತ್ತೆ. ನೋಡಿ, ಈಗ ಅದನ್ನೆಲ್ಲ ಡೈಮಂಡ್ ಶೇಪಲ್ಲಿ ಮಾಡಿ ಈಗ ನಾವು ಅದನ್ನು ಎಣ್ಣೆಯಲ್ಲಿ ಚೆಂದ ಕರಿಬೇಕು. ಫ್ರೆಂಡ್ಸ್, ಕರಿಬೇಕಾದ್ರೆ ಮಾತ್ರ ನಾವು ನೋಡ್ಕೋಬೇಕು, ಸ್ವಲ್ಪ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೆಂಡ್ಸ್, ಇಲ್ಲ ಅಂತ ಹೇಳಿದ್ರೆ ನಾವು ಶುಗರ್ ಸಿರಪ್ ಹಾಕಿದಾಗ ಅದು ಮೆತ್ತಗಾಗೋಗುತ್ತೆ. ಅದಕ್ಕೆ ಚೆಂದ ಫ್ರೈ ಮಾಡ್ಕೋಬೇಕು. ಈಗ ಅದೇ ಥರ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಶುಗರ್ನ ತಗೊಳ್ಳಿ, 1/2 ಕಪ್ಪಷ್ಟು ನೀರನ್ನು ತಗೊಳ್ಳಿ. ಆಮೇಲೆ ಇದನ್ನು ಚೆನ್ನಾಗಿ ಕುದಿಸಿ, ಇದು 2 ಎಳೆ 3 ಎಳೆ ಪಾಕ ಆಗಬೇಕು ಅಂತೇಳಿದರೆ ತುಂಬ ಚೆನ್ನಾಗಿ ಗಟ್ಟಿಯಾಗಬೇಕು. ನೋಡಿ ಹೇಗೆ ಬರಬೇಕು ಅಂತೇಳಿ ನಾನು ತೋರಿಸ್ತೀನಿ. ಈಗ ಒಂದು ಬೌಲಿಗೆ ಸ್ವಲ್ಪ ನೀರು ತಗೊಳ್ಳಿ, ಅದಕ್ಕೆ ನಾವು ಕುದಿಸಿ ರೆಡಿ ಮಾಡಿಟ್ಟಿರುವಂತಹ ಇದನ್ನು ಹಾಕಿ ಸಿರಪನ್ನು ಹಾಕಬೇಕಾದ್ರೆ ಇದು ನಾವು ಅದನ್ನು ತೆಗಿಬೇಕಾದ್ರೆ ಉಂಡೆ ಥರ ಬರಬೇಕು. ನೋಡಿ, ನಮ್ಮ ಕೈಗೆ ಸಿಗಬೇಕು. ಇದೇ ಥರ ಈ ಒಂದು ಸ್ಟೇಜಲ್ಲಿ ನಾವು ಇದನ್ನು ಇಳಿಸ್ಬೇಕು. ಇಷ್ಟು ಪಾಕ ಆಗಬೇಕು. ಇಲ್ಲಾಂತೇಳಿದರೆ ನಮ್ಮ ಚಿಪ್ಸ್ ಏನಿದೆ ಅದು ಸ್ಮೂತ್ ಆಗಿಬಿಡುತ್ತೆ ಇದಕ್ಕೆ ಹಾಕಿದಾಗ. ಇಷ್ಟು ಪ್ರಮಾಣದಲ್ಲಿ ಆದಮೇಲೆ ಇದನ್ನು ನಾವು ಅದು ಹಾಕಿದೊಡನೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂತೇಳಿದರೆ ನಮ್ಮ ಸಿರಪ್ ಎಲ್ಲ ಗಟ್ಟಿಯಾಗಿ ಹೋಗ್ತದೆ. ನೋಡಿ, ತುಂಬ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದು ತಣ್ಣಗಾದಮೇಲೆ ನಮ್ಮ ಚಿಪ್ಸ್ಗಳು ಬಂದು ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ನೋಡಿ ಹೇಗೆ ಬಂದಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಅದೇ ಥರ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.